ಏನದ ಏನದ ಏ ಕಳ ಯಾರನ್ನ ಬಾಬಾ ಅಂತಾರದ್ ನೀನ? ಯಾರನ್ನ ಬಾಬಾ ಅಂತಾರದ? ಅಜ್ಜಿ ನೋಡು ಕಾಪ ಮಾಡ್ಕೊಂಡೈತೆ ನಿಮ್ಮ ತಾತನ ಮೇಲೆ. ಕೇಳು ಯಾಕಂತ ಅಜ್ಜಿನ ಕೇಳು. ಏ ಕಳ ಅಲ್ಲ ಎಷ್ಟು ದುರಂಕಾರ ಇರ್ಬೇಕು ಅಂತ. ಹಾ ಎಷ್ಟು ಮಾತಾಡ್ತಾನೆ? ಮಗು ಕೊಡ್ಬೇಕಂತೆ, ಮಗು ಬರೀ ಎತ್ಕೊಂಡು ಹೋಗ್ಬಿಡ್ತಾನೆ ಇವನು ಮಗುನ. ಒಂದು ದಿವಸ ಸಾಕ್ತಾನ ತಾಯಿ ಇಲ್ದಿರ ಮಗುನ? ಹಾ ಅಲ್ಲ ಇವಳು ಸವಿತಾ ಎದುರ್ಕೊಂಬಂದ್ಲು, ಮಗು ಬೇಡ ಗಂಡು ಬೇಡ ಸಂಸಾರನೇ ಬೇಡ ಅಂತ. ಓಡಾಗಿಲ್ಲ ತಿರ್ಗಾ ಹಂಗೆ ಇವನು ಒಂದು ದಿವಸಕ್ಕೆಲ್ಲ ಎತ್ಕೊಂಡು ಓಡ್ ಬಂದ್ಬಿಡ್ಬೇಕು ಮಗುನ. ಎಷ್ಟು ಮಾತಾಡ್ತಾನೆ ಹಬ್ಬ ಬಾಬಾ. ನಾನೆಲ್ಲೂ ಕಾಣಮ್ಮ ಇಂಥವನ್ನ. ಅಲ್ಲ ಇದ್ದನು ಏನು ಮಾಡ್ತಾವನೆ? ವಾರ ಆಯಿತು ಬಂದು. ಅಯ್ಯ ಅದೇನು ಮನುಷ್ಯನ, ಅದೇನೋ ಹೋಗಮ್ಮ. ಎಮ್ಮೆ ಮೇಲೆ ಮಳೆ ಬಿದ್ದಂಗೆ ಈ ಮನುಷ್ಯನ. ಒಂಚೂರು ಕೂಡ ಚುರುಕಿಲ್ಲ. ಅದೇನಂತ ಮೆಚ್ಕೊಂಡು ಮದುವೆ ಮಾಡ್ಕೊಂಡು ಎಲ್ಲ ನಾನು ಹಣೆ ಬರ. ಅಯ್ಯೋ ಬತ್ತಾನಿರಮ್ಮ, ಏನೋ ಕೆಲಸ ಆಯ್ತಲ್ಲ ಬತ್ತಾನೆ, ಎಲ್ಲೋತಾನೆ ಬತ್ತಾನೆ, ಸುಮ್ಮನೆರು. ಆಗೋಮ್ಮ ಮಾತುಗಳಾಗೆ ಬಂದ್ಬಿಟ್ನಾ? ಅಲ್ಲಪ್ಪ ಧನು, ಒಂದು ವಾರ ಆಯಿತು ಮಗುನ ನೋಡ್ಕೊನೆ ಬರೋದು ಬೇಡ ನೀನು? ಎಲ್ಲೋಗಿದ್ದೆ? ಹಿಂಗೆ ಕೆಲಸ ಇತ್ತು ಅತ್ತೆ ಬರೋಕ್ಕಾಗಿಲ್ಲ. ಚಿರು ನೋಡಲ್ಲ ಅಪ್ಪ ಬಂದೈತೆ. ಅಪ್ಪ ಅಪ್ಪ. ಏಯ್ ಕಳ ಏನು ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯಪ್ಪ? ಹಾಂ ನಗು ನಗು, ನನ್ನ ರಾಜ್ಕುಮಾರಿ ನಗು. ಅಲ್ಲಪ್ಪ ನಾನು ಶೋಭಿತಾನ ಕರ್ಕೊಂಡು ತರಕಾರಿ ಮಾಡ್ತಾ ಇದ್ರೆ ನಿಮ್ಮ ಅಪ್ಪನ ಬಂದು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನಪ್ಪ. ಇದೆಲ್ಲ ಸರಿನಾ? ಹಾಂ ಅಲ್ಲ ಅತ್ತೆ, ಶೋಭಿತಾನಕ್ಕ ತರಕಾರಿ ಮರಕ್ಕೆ ಕರ್ಕೊಂಡು ಹೋಗಿದ್ದು ನೀವು? ಹಾಂ ನಿಮ್ಮದೇ ತಾನೇ ತಪ್ಪು? ಯಾಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು? ಇನ್ನು ನಾನು ನನ್ನ ಮಗಳ ಜೀವನ ಮಾಡಬೇಕಲ್ಲಪ್ಪ, ನಮ್ಗಿನ್ನು ಯಾರವ್ರೆ? ಹಾಂ ನೀನು ನೋಡಿದ್ರೆ ಅಪ್ಪನ ದಿಗ್ಲಿ ಬಿತ್ಕೊಂಡು ನೀನಿದ್ಯಾ? ಇನ್ನು ನನ್ನ ಮಗಳನ್ನ ನನ್ನ ಮೊಮ್ಮಗಳನ್ನ ಸಾಕ್ಬೇಕಲ್ಲ, ಜೀವನ ಮಾಡಬೇಕಲ್ಲ. ಯಾರತ್ತ ಹೇಳಿದ್ದು ನಮ್ಮ ಅಪ್ಪನ ದಿಗ್ಲಿ ಬಿತ್ಕೊಂಡು ನಾನು ಇದ್ದೀನಿ ಅಂತ? ಹಾಂ ಯಾರು ಹೇಳಿದ್ದು? ನಿಮ್ಗೆ ಯಾರನ್ನ ಹೇಳಿದ್ರಾ? ಇಲ್ಲ ನಾನು ಬಂದು ಹೇಳಿದ್ನಾ ನಮ್ಮ ಅಪ್ಪನ ದಿಗ್ಲಿ ಬಿತ್ಕೊಂಡಿದ್ದೀನಿ ಅತ್ತೆ ಅಂತ? ಏನಿಲ್ಲಲ್ಲ. ಮತ್ತೆ ಇಷ್ಟು ದಿನ ಆಯಿತು ನೀನು ಬರೇ ಇಲ್ಲ. ಅಯ್ಯೋ ಹಿಂಗೆ ಮನೆ ಹುಡುಕ್ತಾ ಇದ್ದೆ, ಮನೆ ಸಿಕ್ತು, ಅದಕ್ಕೆ ನಾನು ಹೆಂಡ್ತಿ ನನ್ನ ಮಗನ ಕರ್ಕೊಂಡು ಹೋಗಕ್ಕೆ ಬಂದೆ ಇವಾಗ. ಅಲ್ಲದನ್ನು ಒಂದು ಮಾತನ್ನು ಹೇಳ್ಬೋದಾಗಿತ್ತಲ್ಲ ನಂಗೆ ಫೋನ್ ಮಾಡಿ, ಹಿಂಗೆ ಮನೆ ಹುಡುಕ್ತಾ ಇದ್ದೀನಿ ಶೋಭಿತಾ ಅಂತ. ಕೆಲಸ ಐತೆ ಅಂತ ಹೇಳ್ತಾ ಇದ್ರಲ್ಲ ನೀವು. ಸರ್ಪ್ರೈಸ್ ಆಗಿರಲಿ ಅಂತ ಶೋಭಿತಾ, ಸರ್ಪ್ರೈಸ್ ಆಗಿರಲಿ ಅಂತ ನಾನು ಹೇಳಲಿಲ್ಲ ಅಷ್ಟೇ. ಮನೆ ಸಿಗ್ತದನು? ಚೆನ್ನಾಗೈತೆ ಮನೆ? ಹ್ಞೂ ಶೋಭಿತಾ ಚೆನ್ನಾಗೈತೆ ಮನೆ. ತಿಂಗ್ಳಿಗೆ 12,000 ಬಾಡಿಗೆ. ಇದೇನಪ್ಪ ಹಿಂಗೆ ಹೇಳ್ತಾ ಇದೆಯಾ? ತಿಂಗ್ಳಿಗೆ 12,000 ಬಾಡಿಗೆನಾ? ಹ್ಞೂನತ್ತೆ, ಬೆಂಗಳೂರಾಗ ಇನ್ನೇನು ಅನ್ಕೊಂಡಿದ್ದೀರಾ? ಇದೇ ನಮ್ಮ ಹಳ್ಳಿ ಅನ್ಕೊಂಡಿದ್ರೇನು? ಹಾಂ 12,000 ಸಿಂಗಲ್ ಬೆಡ್ರೂಮ್ ಮನೆನೇ 12,000, ಡಬಲ್ ಬೆಡ್ರೂಮ್ ಅಂತಂದರೆ 18-20,000 ಹೇಳ್ತಾರೆ. ಅಯ್ಯೋ ಏನಪ್ಪ ಇಷ್ಟೊಂದು ಬಾಡಿಗೆ ಕಟ್ಕೊಂಡು ಜೀವನ ಮಾಡೋದೇನಪ್ಪ ಬೆಂಗಳೂರು ಪೇಟೆಗ? ಏನೂ ಮಾಡೋಕ್ಕಾಗಲ್ಲ ಅತ್ತೆ, ಮಾಡೇಬೇಕು ಜೀವನ, ಇನ್ನೇನು ಮಾಡೋಕ್ಕತ್ತೈತೆ? ಅಲ್ಲಪ್ಪ ಇವಾಗ ಹೊಸ್ದಾಗಿ ಓದ್ತಾ ಇದ್ದೀರಾ, ಅಷ್ಟೊಂದು ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕತ್ತೈತೇನಪ್ಪ? ಹಾಂ ಹೊಸ್ದಾಗೋ ಹಳೇದಾಗೋ ಹೆಂಗೋ ಜೀವನ ಮಾಡಬೇಕಲ್ಲ ಅತ್ತೆ. ಹಾಂ ಶೋಭಿತಾಗ ಅಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಅವಳು ಖುಷಿಯಾಗಿರೋ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ಬೇಕು. ಅವಳು ನನ್ನ ಹೆಂಡ್ತಿ, ಬಿಟ್ಬಿಡಕ್ಕತ್ತೈತಾ? ಆಗಲ್ಲಪ್ಪ ಬಿಟ್ಬಿಡಕ್ಕ. ಆತೈತೆ ಬಿಟ್ಬಿಡಕ್ಕೆ? ಅಷ್ಟನೋ ಸುಖನೋ ಹೇಳ್ಬೇಕಲ್ಲ ಅತ್ತೆ. ಇಲ್ಲ ಇರಪ್ಪ ಇರು, ವಿಜಯಪ್ಪನ್ಕ ಒಂದು ಫೋನ್ ಮಾಡ್ತೀನಿ ಇರು. ಬೇಡ ಅತ್ತೆ, ಬೇಡ ಫೋನ್ ಏನು ಮಾಡಿಬಿಟ್ರಿ ವಿಜಯನಂತ, ನಾನು ಮಾತಾಡ್ಕೊಂತೀನಿ ಬಿಡ್ರಿ. ನಾವೇನೋ ಬಾಧೆ ಬಿಟ್ಕೊಂತೀನಿ ಬಿಡ್ರಿ ಅತ್ತೆ. ಯಾಕ ಹಂಗಲ್ಲ ಇರಪ್ಪ, ಇರು ಒಂದು ಫೋನ್ ಮಾಡ್ತೀನಿ ಇರು ಹಂಗೆ. ಹಲೋ ಹಾಂ ಅತ್ತೆ ಹೇಳ್ರಿ. ವಿಜಯಪ್ಪ ನಿನ್ನಿಂದ ಒಂದು ಉಪಕಾರ ಆಗ್ಬೇಕಲ್ಲಪ್ಪ. ಹೇಳ್ರತ್ತೆ. ಅದೇ ಬೆಂಗಳೂರಾಗ ಬಬ್ಲು ಅವ್ರದ್ದೊಂದು ಮನೆ ಖಾಲಿ ಐತೆ ಅಂತ ಹೇಳ್ದಲ್ಲಪ್ಪ. ಹ್ಞೂ ಖಾಲಿ ಐತೆ. ಪೊಮ್ಯಕ್ಕೆ ಯಾರಾದರೂ ಬಂದರೆ ಕೊಡಿ ಬಾಡಿಗೆಗೆ ಅಂತ ಹೇಳಿದ್ರು. ಇಲ್ಲ ಅಂತಂದರೆ ನೀವೇನಾರು ಉಪಯೋಗಿಸ್ಕೊಳಂಗಿದ್ರೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ರು. ಯಾಕತ್ತೆ? ಅದೇ ಧನು ಶೋಭಿತಾ ಬೆಂಗಳೂರ್ಗೆ ಬರ್ತಾವ್ರಪ್ಪ ಸಂಸಾರ, ಅದಕ್ಕೆ ಏನೋ ಮನೆ ನೋಡಿದ್ನಂತೆ ಧನು. 12,000 ಬಾಡಿಗೆ ಅಂತಪ್ಪ. ಇವಾಗ ಹೊಸ್ದಾಗಿ ಬರ್ತಾ ಇರೋದು, ಅಷ್ಟೊಂದು ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕಾಗ್ತದೇನಪ್ಪ? ಹಾಂ ಏನೋ ನೋಡಪ್ಪ, 1-2 ದಿವ್ಸಕ್ಕೆ ಹಂಗೆ ಕೊಡಪ್ಪ, ಬಾಡಿಗೆ ಬೇಕಾದ್ರೆ ಕಟ್ತಾರೆ. ಧನು ಶೋಭಿತಾ ಇದ್ದರೆ ನಾನೇನು ಬೇಡ ಅಂತೀನಾ? ಹಾಂ ಮನೆ ಕ್ಲೀನಾಗೂ ಇರ್ತೈತೆ ಮತ್ತು ಮನೆಗೆ ಸೇಫ್ಟಿನೂ ಇರ್ತೈತೆ, ಬಾಡಿಗೆ ಗಿಡಿಗೆ ಏನೂ ಬೇಡ. ಪೊಮ್ಯಕ್ಕೆ ಹೇಳಿದ್ರು ಬಾಡಿಗೆ ಎಲ್ಲ ನೀನೇ ತಗೋ ವಿಜಯ್, ನನಗೇನು ಬೇಡ, ಮನೆ ನೀಟಾಗಿದ್ದರೆ ಅಷ್ಟೇ ಸಾಕು, ಯಾರಾದರೂ ಒಬ್ಬರು ಮನೇಲಿ ಇದ್ದಾರೆ ಅನ್ನೋದಿದ್ರೆ ಸುತ್ತಮುತ್ತ ಜನಕ್ಕೆ ಅಷ್ಟೇ ಸಾಕು ಅಂತಂದರು. ಖಾಲಿ ಹಾಕಿರಬೇಕು ಅಂತ. ಬಾಡಿಗೆ ಎಲ್ಲ ಏನು ಬೇಡ ಅತ್ತೆ, ನೀಟಾಗಿ ನೋಡ್ಕೊಂಡ್ರೆ ಮನೆ ಅಷ್ಟೇ ಸಾಕು. ಬಾಡಿಗೆ ಏನಕ್ಕೆ ನನಗೆ? ಅದು ಶೋಭಿತಾ ಧನು ಹತ್ರ. ಬೇಡ ನಾಳೆ ಬೆಳಗ್ಗೆ ಬರ್ತಾವ್ರಂಗೆ ಬೀಗ ಕೊಟ್ಬಿಡಪ್ಪ, ಏನು ಅನ್ಕೊಂಬೇಡ. ಅಯ್ಯೋ ನಾನೇನು ಅನ್ಕೊಂಡ್ಲತ್ತೆ, ನೀವೆಲ್ಲ ಚೆನ್ನಾಗಿ ಹೇಳ್ತೀರಾ. ಯಾರೋ ಗುರ್ತು ಪರಿಚಯ ಇಲ್ದವ್ರು ಕೊಡೋ ಬದಲು ಶೋಭಿತಾ ಧನುಗೆ ಕೊಡೋಣ ಬಿಡ್ರಿ, ಅವರೇ ಇರಲಿ ಖುಷಿಯಾಗಲ್ಲಿ. ಹೂನಪ್ಪ ಹಂಗೆ ಮಾಡಪ್ಪ, ಅವ್ರಿಗೊಂದು ದಾರಿ ಮಾಡ್ಕೊಡಪ್ಪ 1-2 ದಿವಸ, ಆಮೇಲೆ ಸರೋತಾರೆ. ನಾವಿದ್ದೀರಿ ನೋಡ್ಕೊಂತೀರಿ ಬಿಡ್ರಿ ಅತ್ತೆ, ನೀವು ಯಾಕೆ ಭಯ ಪಡ್ತೀರಾ? ಹಾಂ ಧನು ಬಂದವನಪ್ಪ ಧನು. ಸರಿ, ನಾನು ಧನು ಫೋನ್ಗೆ ಲೊಕೇಶನ್ ಸೆಂಡ್ ಮಾಡ್ತೀನಿ. ಧನುನು ಶೋಭಿತಾ ಅಲ್ಲಿಗೆ ಬಂದುಬಿಡ್ಲಿ, ನಾನು ಕೀ ಕೊಡ್ತೀನಿ. ಹ್ಞೂ ಸರಪ್ಪ ಐತೆಯಪ್ಪ. ಸವಿತಾನೇನೋ ಹಂಗೆ ಮಾತಾಡ್ಸಪ್ಪ, ಏನೋ ಕಾಪ್ದಾಗ ಏನೋ ಆಗೋಯ್ತು. ಯಾಕಪ್ಪ ಮನೆಗೆ ಯಾರು ಮಾತಾಡ್ತಾ ಇಲ್ಲಂತೆ? ಕವಿತಾ ಫೋನ್ ಮಾಡಿದ್ಲು, ಇವಾಗ ನನಗೂ ಫೋನ್ ಮಾಡ್ತಾ ಇಲ್ಲ, ಅವಳು ಕೋಪ ಮಾಡ್ಕೊಂಡವಳೆ. ಅಯ್ಯೋ ಅತ್ತೆ, 1-2 ದಿವಸ ಸುಮ್ಮನೆ ರೀ, ನಾನೇ ಬೇಕಾಗಿ ಮಾತಾಡಿಸ್ತಾ ಇಲ್ಲ. ಒಂದರಷ್ಟು ಬುದ್ಧಿ ಬರಲಿ. ನೀವೇ ಹೇಳ್ರತ್ತೆ, ಎಳೆ ಮಕ್ಕಳನ್ನ ಬಿಟ್ಬಿಟ್ಟು ಬಂದ್ಬಿಟ್ರೆ ಹೆಂಗೆ?
ಹಾಂ ಇದೇನು ಸಂಸಾರಿಗಳ ಮನೆನಾ ಅಥವಾ ಏನು? ನೀವೇ ಅರ್ಥ ಮಾಡ್ಕೊಳ್ರಿ. ಇವಾಗ ಸವಿತಾ ಮಾಡ್ದಂಗೆ ನಾಳೆ ಬೆಳಗ್ಗೆ ಕವಿತಾನು ಮಾಡಿದ್ರೆ ಇದೇನು ಸಂಸಾರನ ಏನು? ಅಲ್ಲ, ಅಷ್ಟು ಬೇಗ ಮಗುನ ಬಿಟ್ಬಿಟ್ಟು ಬಂದವಳಲ್ಲ, ಇನ್ನೆಷ್ಟು ಮಾತ್ರ ಇರಬೇಕು? ಏನತ್ತೆ ಕಮ್ಮಿ ಮಾಡಿದ್ದೀರಿ ನೀವು ನೋಡ್ದಂಗೆ? ಹಾಂ, ಅಷ್ಟೆಲ್ಲ ಮಾಡಿದ್ರು ನಮ್ಮಮ್ಮನ ಇವತ್ತು ಒಂದು ಮಾತು ಅಂದಿಲ್ಲ, ಬಾಮ್ಮ ನೀನು ನನ್ನ ಮಗು ಇದ್ದಂಗೆ ಅಂತ ಬಿಟ್ಟು ಮನೆಯೊಳಗೆ ಕರ್ಕೊಂಡ್ರು. ಅವಳು ಮಾಡಿದ್ದು ಸರಿನಾ? ಇಂಥ ಚೇಷ್ಟೆಗಳೆಲ್ಲ ನಮ್ಮ ಮನೆಗೆ ಮಾಡೋಕ್ಕೆ ಲಾಯಕ್ಕಿಲ್ಲ ಅತ್ತೆ, ಬೇಕಾಗಿಲ್ಲ ನಮಗೆ. ಒಂದೆರಡು ದಿವಸ ಮಾತಾಡಿಸ್ತೀನಿ, ಸುಮ್ಮನೆ ಇರತ್ತೆ, ನೀವೇನು ಭಯ ಪಡಬೇಡ್ರಿ. ಆ ಥರ ಎಲ್ಲ ಮಾಡೋದು ನಮ್ಗೆ ಇಷ್ಟ ಆಗಲ್ಲ ಅತ್ತೆ. ನಮ್ಮ ಮನೆಗಳೆಲ್ಲ ಆ ಥರ ಎಲ್ಲ ಮಾಡಲ್ಲ, ಮಕ್ಕಳನ್ನ ಬಿಟ್ಟು ಹೋಗೋದು, ಆಮೇಲೆ ಇನ್ನೊಂದು ಮದುವೆ ಆಗೋದು, ನಾವು ಇನ್ನೊಂದು ಮದುವೆ ಆಗೋದು, ಅದೆಲ್ಲ ಇಷ್ಟ ಆಗಲ್ಲ. ಇವಾಗ ನಮ್ಮ ಸಂಗೀತ ಹಾಕೊಂಡು ಮಾಡಿರೋದಕ್ಕೇ ಇವಾಗ ನೋಡಿದ್ರಾ, ನೀವು ಕಣ್ಣಾಗಿ ನೋಡ್ದಂಗೆ ಎಷ್ಟು ಅನುಭವಿಸ್ತಾವ್ರೆ. ಹಾಂ, ಎಷ್ಟು ಅನುಭವಿಸ್ತಾವ್ರೆ ನಮ್ಮ ಸಂಗೀತಕ್ಕೂ, ನೀವೇ ನೋಡ್ತಾ ಇದ್ದೀರಲ್ಲ. ಹ್ಞೂನಪ್ಪ, ನೋಡ್ತಾ ಇದ್ದೀನಪ್ಪ. ಅಮ್ಮನ ನೋಡಿದ್ರೆ ಹೊಟ್ಟೆ ಉರಿತೈತೆ. ಹೆಂಗೋ ಅಮ್ಮನ ಪಡ್ಕ ಅಮ್ಮನ ಜೀವನ ಮಾಡ್ತಾವಳಲ್ಲ, ಬಿಟ್ಬಿಡಪ್ಪ, ಏನು ಮಾಡೋಕ್ಕಾಗಲ್ಲ. ಅತ್ತೆ, ಮಾವನ್ ಬಂದಿದ್ರ ಮನೆಗೆ? ಇಲ್ಲಪ್ಪ, ಬಂದಿಲ್ಲ. ಅವತ್ತು ಕಿತ್ಲಾಡ್ಕೊಂಡು ಹೋಗಿದ್ದೆ, ತಿರ್ಗಿ ನಮ್ಮ ಮನೆ ಕಡೆನೇ ಬಂದಿಲ್ಲ. ಯಾಕಪ್ಪ? ಮಾವನು ರಾಜಪ್ಪನು ಇಬ್ಬರು ಬಂದಿದ್ರತ್ತೆ ನ್ಯಾಯ ಪಂಚಾಯತಿ ಮಾಡೋಕ್ಕೆ. ಸಂಗೀತನ ಕಳಿಸು ಅಂತ ಮಾವನು ಹೇಳಿದ್ರು. ನಾನು ಬೈಕ್ ಕೇಳಿಸ್ದೆ, ಹೋಗಿದ್ನಿ, ದಾವಿನ ಮಾತಾಡ್ಸಿದ್ನಿ, ಹಂಗೆ ಹೆಂಗೆ ಅಂತ ಹೇಳಿದ್ರು. ನಾನೇನೋ ನಂಬೋಕ್ಕಾಗಿಲ್ಲ, ನಿಮ್ಮನ್ನು ಫೋನ್ ಮಾಡಿ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ನಿಮಗೆ ಕೆಲಸ ಇತ್ತು, ಫೋನ್ ಮಾಡೋಕ್ಕಾಗಿಲ್ಲ. ಹಾಗಾದ್ರೆ ಮಾವನು ಎಷ್ಟು ಸುಳ್ಳು ಹೇಳ್ತಾರತ್ತೆ? ನಿಮ್ಗೆ ಬಂದಿದ್ರಂತೆ, ನಿಮ್ಮನ್ನು ಮಾತಾಡ್ಸಿದ್ರಂತೆ. ಅಯ್ಯ, ಅವ್ನ ಬೈಕ್ ಮುಣ್ಣಾಕ ಬಂದೇ ಇಲ್ಲ ಪೈಜಪ್ಪ. ಅವ್ನ ಮಾತುಗಳೇನ ನಂಬಿ ಸಂಗೀತಮ್ಮನ ಅವ್ರ ಮನ್ಕೆನ ಕಳಿಸ್ಬಿಟ್ಟಯ್ಯಪ್ಪ, ಕಳಿಸ್ಬಿಟ್ಟಯ್ಯ. ಬೇಡ ಬೇಡ, ಅಮ್ಮನ ಅಲ್ಲೇ ನೆಮ್ಮದಿಗೆ ಅವಳೆ ಇದ್ದು ಬಿಡ್ಲಿ, ಅಮ್ಮನ್ಗೆ ಯಾರು ಸವಾಸನೂ ಬೇಡ. ಬಂದೇ ಇಲ್ಲ, ನೋಡ್ದ ಎಷ್ಟು ಸುಳ್ಳು ಹೇಳ್ತಾನೆ. ಅಲ್ಲ, ಅದು ಯಾವ ಮೈಲಾಗ ಬಂದ್ಬಿಟ್ಟಿದ್ರು ರಾಜಪ್ಪನು ಇವನು ಅಪ್ಪನ? ಬಂದಿದ್ರತ್ತೆ, ಮೊನ್ನೆ ಬಂದಿದ್ರು. ನಾನು ಕರ್ಕೊಂಡು ಹೋಗ್ತೀನಿ, ಕಳಿಸ್ರಿ ಅಂತಂದ್ರು. ನಾನು ಗದ್ರಕೊಂಡೆ ಮಾವನ್ನ, ಮವ ಅದು ಸವಿತಾ ಕವಿತಾ ತಂದೆ ಆಗಿ ನಮ್ಮ ಮನೆಗೆ ಬರಂಗಿದ್ರೆ ಬರ್ರಿ, ಬೇರೆ ವಿಷಯ ಎತ್ಕೊಂಡು ನಮ್ಮ ಮನೆಗೆ ಬರಬೇಡ್ರಿ ಅಂತ ಗದ್ರ ಕಳಿಸಿದ್ದೀನಿ ನಾನು. ಇನ್ನ ಉಗಿಬೇಕಾಗಿತ್ತು ಮಕ್ಕ ತುಂಬ ಅವನ್ಕ, ಇನ್ನ ಉಗಿಬೇಕಾಗಿತ್ತು. ಇಲ್ಲಪ್ಪ, ಆವತ್ತು ಒಯ್ದ್ಬಿಟ್ಟು ಹೋದಂತ ತಿರ್ಗಿ ಬಂದೇ ಇಲ್ಲಪ್ಪ ವಿಜಯಪ್ಪ. ಎಷ್ಟು ಸುಳ್ಳು ಹೇಳ್ತಾನೆ. ನಾನು ಹೇಳಿದ್ದೀನಿ ಬೇಡ ಅವ್ರ ಸವಾಸ. ಮೊದಲೇ ಎಂಟ್ರು ಬಂದವಳೆ, ಮಗಳು ಬಂದವಳೆ, ಯಾಕೆ ಬೇಕು ಬೇಡ ಅಂತ ಹೇಳಿದ್ದೀನಿ. ತಿರ್ಗಾ ಬಂದವನಾ? ಹ್ಞೂ ಬಂದಿದ್ನು. ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರ್ತೈತೆ, ಒಂದು ಮಾತು ಓತೈತೆ. ಮೊನ್ನೆ ನಾನು ಒಯ್ದ್ಬಿಟ್ಟು ಬಂದಿದ್ನಿ, ಹೋಗಿ ಮಾತಾಡಿಸ್ಕೊಂಬಂದೆ. ನಾನು ಬಿಟ್ಬಿಡ್ತೀನ ಹೆಂಡ್ತಿನ ಅಂತ ದೊಡ್ಡದಾಗಿ ಹೇಳಿದ್ನತ್ತೆ. ನೋಡ್ದ ಎಷ್ಟು ಸುಳ್ಳು ಹೇಳ್ತಾನೆ. ಅಯ್ಯ, ಅವ್ನು ಒಟ್ಟುರ್ದೋಗ, ಅವ್ನ ಮಾತಿಗೆ ನಂಬೇಡಪ್ಪ, ನೀನು ನಂಬೇಡ. ಸರಿ ಅತ್ತೆ, ನಾನು ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಧನು ಫೋನ್ಗೆ ಲೊಕೇಶನ್ ಸೆಂಡ್ ಮಾಡ್ತೀನಿ, ಅಲ್ಲಿಗೆ ಬರಲಿ ಧನುನು ಶೋಭಿತಾ. ಹ್ಞೂ ಸರಿಯಪ್ಪ, ಆಯ್ತಪ್ಪ. ಯಾರ್ದಮ್ಮ ಮನೆ? ಬಬ್ಲು ಅವ್ರ ಅಮ್ಮಂದಮ್ಮ, ಬಬ್ಲು ಅವ್ರ ಅಮ್ಮಂದು. ಇವಾಗ ಅವ್ರು ಇಲ್ಲಲ್ಲ, ಎಲ್ಲೋ ಅಮೇರಿಕಾದ ಕೆನಡಾ ಅಂತ ಅಲ್ಲವರೆಲ್ಲ, ಇಲ್ಲಿನ ಮನೆ ಖಾಲಿ ಐತಂತೆ. ಅದಕ್ಕೆ ಸವಿತಾ ಒಂದು ದಿವಸ ನಂಗೆ ಕೂಡ ಅಂದಿದ್ಲು. ಅದಕ್ಕೆ ಇನ್ಯಾಕ ಬೇರೆಯವ್ರು ಕೊಡೋದ್ವಾ, ನೀವೇ ಹೋಗ್ಲಿ ಅಂತ. ಬರೀ ದೊಡ್ಡ ಮನೆ ಅಂತಮ್ಮ, ಚೆನ್ನಾಗದಂತೆ ಮನೆ. ಅದ್ರಾಗ ಒಂದು 2 ದಿವಸ ಹಂಗೆ ಕಾಲಾಕಪ್ಪ ಧನು, ಆಮೇಲೆ ಬೇರೆ ಬೇಕಾದ್ರೆ ಬೇರೆ ಮನೆ ನೋಡ್ಕೊಳಿಯಾ? ಸರಿ ಅತ್ತೆ, ಆಯಿತು. ಬೇಕಂದ್ರೆ ಬಾಡಿಗೆನೂ ಕೂಡ ಬಿಡ್ರಿ. ಯಪ್ಪನ ಬಾಡಿಗೆ ಇಸ್ಕೊಂತಾನೇನಪ್ಪ ನಿನ್ನ ಹತ್ರ? ಹಾಂ, ಬಾಡಿಗೆ ಇಸ್ಕೊಂತಾನಾ? ಸಬಿತಾ ನಡಮ್ಮ, ಪೂಜೆ ಸಾಮಾನು ಎತ್ಕೊಂಡು ನಡಿ. ಅರ್ಶಿನ ಕುಂಕುಮ ಸಾಂಬ್ರಾಣಿ ಕಡ್ಡಿ ಅಲ್ಲಿ ಗಿಡದಾಗ 2 ರೋಜಾ ಹೂವು ಕಿತ್ಕೊಂಬಂದು ಕಟ್ಕೊಡ್ತೀನಿ, ಎತ್ಕೊಂಡು ಹೋಗಿ ಅಂತೆ. ಅಮ್ಮ ನೀನು ಬಾಮ್ಮ, ನೀನು ದೊಡ್ಡೋಳು ಬರೋದಕ್ಕೂ ನಾವು ಅಲ್ಲಿ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರ್ತದೆ. ನೀನು ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ರೆ ನಾನೆಲ್ಲ ಮಾಡ್ತೀನಲ್ಲ. ಬಾಮ್ಮ ಒಂದು ಅಜ್ಜೆ ಹೋಗೋಣ. ಅಯ್ಯೋ, ಇಲ್ಲಿ ಮನೆ ಹತ್ರ ಯಾರು ಇಲ್ಲಲ್ಲಮ್ಮ. ಹಾಂ, ನೀವು ಹೋಗ್ರಿ, ಯಾವಾಗನ ಬರ್ತೀನಿ ನಾನು. ಪರವಾಗಿಲ್ಲ ಬಾ ಅತ್ತೆ, ಪರವಾಗಿಲ್ಲ ಬಾ. ಹಾಲು ಉಕ್ಸ್ಕೊಂಡು ಆಮೇಲೆ ಬರೀರಂತ ಬೇಕಾದ್ರೆ 1-2 ದಿವಸ ಇದ್ಬಿಟ್ಟು. ಇಲ್ಲಿ ತಾನೇ ಏನು ಮಾಡ್ತೀರಾ ನೀವು? ಹಾಂ, ಅಯ್ಯೋ ತರಕಾರಿ ಹಾಕಿದ್ದೀನಪ್ಪ, ಎಲ್ಲ ಬಾಡೋಗ್ಬಿಡ್ತವೆ ಅಂತ. ತಾಂಬಟ್ಟೆ ಏನೋ ಒಂದು ಹೊಚ್ಬಿಟ್ಟು ಬಂದರೆ ಏನೂ ಆಗಲ್ಲ ಬಾ ಅತ್ತೆ. ಏನೋ ದೊಡ್ಡವರಿದ್ರೆ ನಮಗೂ ಒಂಥರ ಖುಷಿ ಅಲ್ಲ, ಏನು ಮಾಡಬೇಕು ಏನು ಅಂತ. ನಾನು ಇದೇ ಫಸ್ಟ್ ಟೈಮ್ ಹೊಸ ಮನೆಗೆ ಹೋಗ್ತಾ ಇರೋದು. ಹಾಲು ಉಕ್ಸೋದೇನೋ, ಪೂಜೆ ಮಾಡೋದು ಅವೆಲ್ಲ ನಮ್ಗೆ ಗೊತ್ತಿಲ್ಲ ಅತ್ತೆ. ಶೋಭಿತಕ್ಕೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ದಿರೋದು ಏನೈತೆ. ಹಾಂ, ಬಾ ಅತ್ತೆ, ಹಂಗೆ ಹೋಗೋಣ. ಹ್ಞೂ ಸರಿ ನಡೀರಪ್ಪ, ಹೋಗ್ಬಿಟ್ಟು ಹಾಲು ಉಕ್ಸ್ಕೊಟ್ಬಿಟ್ಟು 2 ದಿವಸ ಇದ್ಬಿಟ್ಟು ನಾನು ಬರ್ತೀನಿ. ಹ್ಞೂ ಸರಮ್ಮ, ನಾನು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊತೀನಿ, ನೀನು ಹೋಗಿ ಕಿತ್ಕೊಂಬೋಗು. ಹ್ಞೂ ಸರಮ್ಮ.